ಬಿಕಾಂ ಎರಡನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನಲ್ಲಿ ಬ್ಯಾಚುಲರ್ ಆಫ್ ಕಾಮರ್ಸ್ ವಿಷಯಕ್ಕೆ ಸಂಬಂಧಿಸಿದಂತಹ ಎರಡನೇ ಸೆಮಿಸ್ಟರ್ ಅಲ್ಲಿ ಬರುವಂತಹ ಕಂಟಿನ್ಯೂ ಪಾರ್ಟ್ ಕನ್ನಡ ವಿಷಯದ ಅಧ್ಯಾಯ 3 ಹುಲಿ ಸವಾರಿ. ವಿವೇಕ್ ಶಾನಭಾಗ್ ಅವರು ಬರೆದಿರ್ತಕ್ಕಂತಹ ಹುಲಿ ಸವಾರಿ ಅಧ್ಯಾಯದ ಭಾಗ 1 ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ಹುಲಿ ಸವಾರಿ ಅಧ್ಯಾಯದ ಕೃತಿಕಾರರ ಪರಿಚಯ ಮತ್ತು ಟಿಪ್ಪಣಿ ಭಾಗವನ್ನ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡುವ ಪ್ರಯತ್ನವನ್ನ ನಾನು ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಬಿಕಾಂಗೆ ಸಂಬಂಧಿಸಿದಂತಹ ಎಲ್ಲ ಕನ್ನಡ ವಿಷಯದ ಮತ್ತು ಇಂಗ್ಲಿಷ್ ವಿಷಯದ ಅಭ್ಯಾಸದ ಪ್ರಶ್ನೋತ್ತರಗಳು ಬೇಕಾದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಕೃತಿಕರ್ತ್ಯ ಪರಿಚಯವನ್ನು ನೋಡೋದಾದ್ರೆ ಕನ್ನಡದ ಪ್ರಮುಖ ಕಥೆಗಾರರಲ್ಲಿ ವಿವೇಕ್ ಶಾನಭಾಗ್ ಒಬ್ಬರು. ಉತ್ತರ ಕನ್ನಡ ಜಿಲ್ಲೆಯವರಾದ ಇವರು ಪತ್ರಿಕಾ ಸಂಪಾದಕ, ನೇತಾರರಾಗಿಯೂ ಪತ್ರಕರ್ತರಾಗಿಯೂ ಪ್ರಸಿದ್ಧರಾದವರು. ಇವರು ದೇಶಕಾಲ ಎಂಬ ವಿಶಿಷ್ಟ ಸಾಹಿತ್ಯಿಕ ತ್ರೈಮಾಸಿಕ ಪ್ರತಿಯೊಂದನ್ನು 7 ವರ್ಷ ಕಾಲ ನಡೆಸಿದರು. ವೃತ್ತಿಯಲ್ಲಿ ಇಂಜಿನಿಯರ್ ಆಗಿರುವ ವಿವೇಕ್ ಶಾನಭಾಗ್ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಹಿರಿಯ ಹುದ್ದೆಯಲ್ಲಿದ್ದಾರೆ. ಭಾವನಾ ಹಾಗೂ ಪ್ರಜಾವಾಣಿ ಪತ್ರಿಕೆಗಳಿಗೆ ಅಂಕಣಕಾರರಾಗಿ ಕೆಲ ಕಾಲ ಅಂಕಣಗಳನ್ನು ಬರೆದಿದ್ದಾರೆ. ಉದ್ಯೋಗ ನಿಮಿತ್ತ ಅಮೆರಿಕ, ಇಂಗ್ಲೆಂಡ್, ಶಾನಭಾಗ್ಗಳಲ್ಲಿ ಸಂಚರಿಸಿದ ವಿವೇಕ್ ಶಾನಭಾಗ್ ಅವರು ಸದ್ಯ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಹೊಸ ಬಗೆಯ ಕತೆ ಕಟ್ಟುವ ಇವರು ಮನುಷ್ಯ ಮನಸ್ಸಿನ ಆಯಾಮಗಳನ್ನು ಗುರುತಿಸಬಲ್ಲರು. ಇವರ ಗಾಚಾರ ಗೋಚರ ಕವನ ಸಂಕಲನದ ಇಂಗ್ಲಿಷ್ ಅನುವಾದ ಜಾಗತಿಕ ಸಾಹಿತ್ಯ ವಲಯದ ಗಮನ ಸೆಳೆದಿದೆ. ಲಂಡನ್, ಅಮೆರಿಕಗಳಲ್ಲಿ ಪ್ರತ್ಯೇಕ ಆವೃತ್ತಿ ಕಂಡಿರುವ ಈ ಕೃತಿ ಜಗತ್ತಿನ 18 ಭಾಷೆಗಳಿಗೆ ಅನುವಾದಗೊಂಡು ಮೆಚ್ಚುಗೆ ಪಡೆದಿದೆ. ಹಾಗಾದ್ರೆ ಇವರ ಒಂದು ಕೃತಿಗಳನ್ನು ನೋಡೋದಾದ್ರೆ ವಿವೇಕ್ ಅಂಕುರ, ಲಂಗರು, ಹುಲಿ ಸವಾರಿ, ಮತ್ತೊಬ್ಬನ ಸಂಸಾರ, ಶಾನಭಾಗ್ ಅವರ ಕೆಲ ಪ್ರಮುಖ ಕಥಾ ಸಂಕಲನಗಳು, ಇನ್ನೂ ಒಂದು ಬದಿ ಕಡಲು, ಊರುಭಂಗ ಇವು ಇವರ ಪ್ರಮುಖ ಕಾದಂಬರಿಗಳು. ಸಕ್ಕರೆ ಗೊಂಬೆ, ಬಹುಮುಖಿ ಇವರ ನಾಟಕಗಳು. ಶ್ರೀಕೃಷ್ಣ ಅಲನಹಳ್ಳಿ ವಾಚಿಕೆ ಇವರ ಪ್ರಮುಖ ಸಂಪಾದನೆ. ಸಿರಿಗನ್ನಡ ಇವರ ಸಂಪಾದಿತ ಇಂಗ್ಲಿಷ್ ಕೃತಿ ಎಂಬುದು ಇಷ್ಟು ವಿವೇಕ್ ಶಾನಭಾಗ್ ಅವರ ಒಂದು ಕೃತಿಕರ್ತ್ಯ ಪರಿಚಯವಾಗಿತ್ತು. ಮುಂದುವರೆದು ಅವರ ಅಧ್ಯಾಯ ಹುಲಿ ಸವಾರಿ ಅಧ್ಯಾಯದ ಟಿಪ್ಪಣಿ ಭಾಗವನ್ನ ನೋಡೋದಾದ್ರೆ ಟಿಪ್ಪಣಿ ಭಾಗ ಹುಲಿ ಸವಾರಿ. ಹುಲಿ ಸವಾರಿ ವಿವೇಕ್ ಶಾನಭಾಗ್ ಅವರ ಒಂದು ಮಹತ್ವದ ಲೇಖನ. ಬಹುರಾಷ್ಟ್ರೀಯ ಕಂಪನಿಗಳ ಉದ್ಯಮವನ್ನ ದೊಡ್ಡ ಪ್ರಮಾಣದಲ್ಲಿ ಬಳಸುವ ಹುನ್ನಾರವನ್ನ, ಬಹುರಾಷ್ಟ್ರೀಯ ಕಂಪನಿಯ ನೌಕರರ ಕೌಶಲ್ಯವನ್ನ ಓರೆಗೆ ಹಚ್ಚುವ ಮ್ಯಾನೇಜ್ಮೆಂಟ್ ಗೇಮ್ ಒಂದರ ಮೂಲಕ ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದು ಈ ಕಥೆಯ ಮೂಲ ಆಶಯ ತಿರುಳು. ಅಂತಾರಾಷ್ಟ್ರೀಯ ವಾಣಿಜ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಒಂದು ವಿಶಿಷ್ಟ ಲೇಖನವಿದು. ಜಾಗತೀಕರಣದ ಭರಾಟೆಯಲ್ಲಿ ಅಂತಾರಾಷ್ಟ್ರೀಯ ಕಂಪನಿಗಳ ಉದ್ಯಮವನ್ನ ಬೆಳೆಸುವ ಇಲ್ಲಿನ ಹುನ್ನಾರ, ಅಂತಾರಾಷ್ಟ್ರೀಯ ಹುನ್ನಾರವನ್ನ ಬಯಲಿಗಿಡುವ ಈ ಲೇಖನ ಬಹುರಾಷ್ಟ್ರೀಯ ಕಂಪನಿಗಳು ತಮ್ಮ ಬೆಳವಣಿಗೆಗಾಗಿ ಯಾವ ಮಾರ್ಗವನ್ನ ಹಿಡಿಯಲು ಹಿಂಜರಿಯುವುದಿಲ್ಲ ಎನ್ನುತ್ತದೆ ಎಂಬುದು ಇಷ್ಟು ಈ ಅಧ್ಯಾಯದ ಟಿಪ್ಪಣಿ ಭಾಗವಾಗಿತ್ತು. ಇನ್ನು ಮುಂದುವರೆದು ಈ ಅಧ್ಯಾಯದ ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನು ನೋಡೋದಾದ್ರೆ ಈ ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನ ಈ ಅಧ್ಯಾಯದ ಪ್ರಬಂಧ ಮಾದರಿ ಪ್ರಶ್ನೋತ್ತರಗಳನ್ನ ಡಿಸ್ಕಷನ್ ಮಾಡಿದ ನಂತರ ಡಿಸ್ಕಷನ್ ಮಾಡಬೇಕಂತ ಇತ್ತು. ಬಟ್ ಈ ಒಂದು ಅಧ್ಯಾಯವನ್ನ ಭಾಗ 2 ವಿಡಿಯೋಗಳಲ್ಲಿ ಮಾತ್ರ ನಾನು ಮಾಡಬೇಕಾಗಿರೋದ್ರಿಂದ ಈ ಅಧ್ಯಾಯದಲ್ಲಿ ಸಂದರ್ಭದೊಡನೆ ಸ್ಪಷ್ಟೀಕರಣ ಪ್ರಶ್ನೋತ್ತರಗಳನ್ನ ಮಾಡಿ ಮುಂದಿನ ಒಂದು ಭಾಗದಲ್ಲಿ ಈ ಅಧ್ಯಾಯದ ಪ್ರಬಂಧ ಮಾದರಿ ಪ್ರಶ್ನೋತ್ತರವನ್ನು ಡಿಸ್ಕಷನ್ ಮಾಡ್ತೀನಿ. ಈಗ ಸಂದರ್ಭದ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನು ನೋಡಿದ ತಕ್ಷಣ ಪ್ರಬಂಧ ಮಾದರಿ ಪ್ರಶ್ನೋತ್ತರಗಳನ್ನು ನೋಡಿ ಆಗ ಸಂದರ್ಭದ ಸ್ಪಷ್ಟೀಕರಣ ಪ್ರಶ್ನೋತ್ತರಗಳಿಗೆ ಒಂದು ಕ್ಲಾರಿಟಿ ಸಿಗಬಹುದು ಅಂತ ಹೇಳುತ್ತಾ ಇವತ್ತಿನ ಸಂದರ್ಭದ ಸ್ಪಷ್ಟೀಕರಣದ ಪ್ರಶ್ನೆಗಳನ್ನು ನೋಡೋದಾದ್ರೆ ಪ್ರಶ್ನೆ ನಂಬರ್ 1, ಎಲ್ಲವೂ ಬಹಳ ಸರಳವಾಗಿ ಕಂಡು ಎಲ್ಲ ನಮ್ಮ ಲೆಕ್ಕಾಚಾರದಂತೆ ನಡೆದರೆ ಭಾರಿ ಲಾಭ ಮಾಡುವ ಲಕ್ಷಣಗಳು ಕಂಡವು. ಸಂದರ್ಭ: ಪ್ರಸ್ತುತ ವಾಕ್ಯವನ್ನ ವಿವೇಕ್ ಶಾನಭಾಗ್ ಅವರ ಹುಲಿ ಸವಾರಿ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಮ್ಯಾನೇಜ್ಮೆಂಟ್ ಗೇಮಿನ ಫಲಿತಾಂಶವನ್ನ ಕುರಿತು ಲೆಕ್ಕಾಚಾರ ಹಾಕಿದ ಸಂದರ್ಭದಲ್ಲಿ ನಿರೂಪಕ ಉಚ್ಚಿ ಚೀಫ್ ಈ ಮಾತನ್ನ ಹೇಳುತ್ತಾರೆ. ಸ್ಪಷ್ಟೀಕರಣ: ಬಹುರಾಷ್ಟ್ರೀಯ ಕಂಪನಿಯೊಂದು ಮುಂಬಯಿಯಲ್ಲಿ ವ್ಯಾಪಾರಿ ಶಿಬಿರವೊಂದನ್ನು ನಡೆಸಿ ಕೊನೆಗೆ ಮ್ಯಾನೇಜ್ಮೆಂಟ್ ಗೇಮ್ ಒಂದನ್ನು ಏರ್ಪಡಿಸುತ್ತದೆ. ಈ ಶಿಬಿರದಲ್ಲಿ ಪಾಲ್ಗೊಂಡ ನಿರೂಪಕ ಉಚ್ಚಿ ಚೀಫ್ ತಮ್ಮ ಸರಕುಗಳ ಉತ್ಪಾದನಾ ವೆಚ್ಚ, ಮಾರುಕಟ್ಟೆಯ ಖರ್ಚು, ಸಾಗಣೆ ಹೀಗೆ ತಮಗೆ ಬೇಕಾದ ಲಾಭ ಎಲ್ಲ
ಎಣಿಸಿ ಯಾವ ಬೆಲೆಗೆ ಮಾರಬಹುದೆಂದು ಲೆಕ್ಕ ಹಾಕುತ್ತಾರೆ. ಚೀಫ್ ಅಕೌಂಟೆಂಟ್ನಾದ್ದರಿಂದ ಲೆಕ್ಕ ಹಾಕಿ ವರ್ಷದ ಕೊನೆಯಲ್ಲಿ ಲಾಭದ ಮೊತ್ತದ ಮೇಲಾಗುವ ಅಂದಾಜು ಮಾಡುತ್ತಾನೆ. ಒಂದು ಹಣವನ್ನು ಎಲ್ಲಿ ತೊಡಗಿಸಬೇಕು? ಬ್ಯಾಂಕಿನಿಂದ ಸಾಲ ತೆಗೆದರೆ ಆ ಬಡ್ಡಿಯ ದರದಲ್ಲಿ ಹೆಚ್ಚು ಲಾಭವೋ, ತಮ್ಮ ದುಡ್ಡನ್ನು ತೊಡಗಿಸುವುದು ಒಳ್ಳೆಯದೋ ಎಂದು ತೂಗಿ ನೋಡುತ್ತಾರೆ. ಎಲ್ಲವೂ ಬಹಳ ಸರಳವಾಗಿ ಕಂಡು ಎಲ್ಲ ತಮ್ಮ ಲೆಕ್ಕಾಚಾರದಂತೆ ನಡೆದರೆ ಭಾರಿ ಲಾಭ ಮಾಡುವ ಲಕ್ಷಣಗಳು ಅವರಿಗೆ ಕಂಡು ಬರುತ್ತವೆ. ಆಗವರು ಈ ಮೇಲಿನಂತೆ ಹೇಳುತ್ತಾರೆ ಎಂಬುದು ಸಂದರ್ಭದೊಡನೆ ಸ್ಪಷ್ಟೀಕರಣಕ್ಕೆ ಉತ್ತರವಾಗಿತ್ತು. ಮುಂದುವರೆದು ಪ್ರಶ್ನೆ ನಂಬರ್ 2. ಈಗ ಸದ್ಯಕ್ಕೆ ಬೇಡ, ಇನ್ನೆರಡು ತಿಂಗಳಾಗಲಿ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ವಿವೇಕ್ ಶಾನಭಾಗ್ ಅವರ ಹುಲಿ ಸವಾರಿ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಆಫ್ರಿಕಾದಲ್ಲಿ ತಮ್ಮ ವ್ಯಾಪಾರ ವಿಸ್ತರಿಸಿದರೆ ಲಾಭವಾಗುತ್ತದೆ ಎಂದು ವಿವರಿಸುವ ಸಂದರ್ಭದಲ್ಲಿ ಜೀಫ್ ನಿರೂಪಕ ಹಾಗೂ ಊಚಿ ಅವರಿಗೆ ಈ ಮಾತನ್ನು ಹೇಳುತ್ತಾರೆ. ಸ್ಪಷ್ಟೀಕರಣ: ಈ ಹೊತ್ತಿಗೆ ಪೀಟರ್ ಮಾರುಕಟ್ಟೆಗಳ ಸಂಶೋಧನಾ ವರದಿ ಲಭ್ಯವಿದೆ ಎಂದು ಪ್ರಕಟಿಸುತ್ತಾನೆ. ಅದು ಪ್ರತಿ ಮಾರುಕಟ್ಟೆಯ ವಿವರ, ಕಾಲಕಾಲಕ್ಕೆ ಅದರ ಏರಿಳಿತ, ಯಾವ ದೇಶಗಳಲ್ಲಿ ಇನ್ನು ಮುಂದೆ ಯಾವ ವಸ್ತುಗಳಿಗೆ ಬೆಲೆ ಇದೆ, ಅಲ್ಲಿ ಅದನ್ನು ಮಾರುವ ನಿಯಮಗಳೇನು ಎಂದೆಲ್ಲ ಸೂಚಿಸುವ 10 ಪುಟಗಳ ವರದಿ. ಅದನ್ನು ನಿರೂಪಕ ಊಚಿ ಜಿಫ್ರೋ 5,000 ಕೊಟ್ಟು ತೆಗೆದುಕೊಳ್ಳುತ್ತಾರೆ. ಅದನ್ನು ಚೀಫ್ ಓದಿ, ಆಫ್ರಿಕಾದಲ್ಲಿ ಇಂದು ಏನು ಕಂಡುಹಿಡಿದವನಂತೆ ನಾವು ವ್ಯಾಪಾರ ವಿಸ್ತರಿಸಿದರೆ ಲಾಭ ಇದೆ ಉತ್ಸಾಹದಿಂದ ಹೇಳುತ್ತಾನೆ. ಆಗ ಅವನು ಈ ಮೇಲಿನಂತೆ ಹೇಳುತ್ತಾನೆ ಎಂಬುದು ಸಂದರ್ಭದೊಡನೆ ಸ್ಪಷ್ಟೀಕರಣಕ್ಕೆ ಉತ್ತರವಾಗಿತ್ತು. ಇಷ್ಟು ಈ ಅಧ್ಯಾಯದ ಭಾಗ 1 ವಿಡಿಯೋದಲ್ಲಿ ಈ ಅಧ್ಯಾಯದ ಕೃತಿಕರ್ತ ಪರಿಚಯವನ್ನು, ಟಿಪ್ಪಣಿ ಭಾಗವನ್ನು ಮತ್ತು ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡಿದ್ದೇವೆ. ಹೀಗೆ ಇದರ ಭಾಗ 2 ವಿಡಿಯೋದಲ್ಲಿ ಇದರ ಮುಂದುವರೆದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳು ಮತ್ತು 1 ಅಂಕದ ಪ್ರಶ್ನೋತ್ತರಗಳನ್ನು ಮುಂದಿನ ಕ್ಲಾಸ್ನಲ್ಲಿ ತಪ್ಪದೇ ಡಿಸ್ಕಷನ್ ಮಾಡಿರುತ್ತೆ ಅಂತ ಹೇಳುತ್ತಾ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.